ಸ್ನೇಹಿತರೆ, ತಿರುಪತಿಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ ಇಡೀ ದೇಶಾದ್ಯಂತ ಸಂಚಲನವನ್ನೇ ಮೂಡಿಸ್ತಾ ಇದೆ. ಯಾಕೆ ಇಡೀ ದೇಶಾದ್ಯಂತ ಸಂಚಲನ ಅಂದರೆ, ತಿರುಪತಿ ದೇವಾಲಯಕ್ಕೆ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಭಕ್ತರಲ್ಲದೆ ಇಡೀ ದೇಶಾದ್ಯಂತ, ನಮ್ಮ ದೇಶ ಅಲ್ಲದೆ ಹೊರದೇಶದಲ್ಲೂ ಕೂಡ ಸಾಕಷ್ಟು ಭಕ್ತರನ್ನ ಹೊಂದಿರುವಂತಹ ದೇವಸ್ಥಾನ ಅಂದರೆ ಅದು ತಿರುಪತಿ. ಅತಿ ಹೆಚ್ಚು ಭಕ್ತರನ್ನ ಹೊಂದಿರುವಂತಹ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಹಾಗೆ ಅತಿ ಹೆಚ್ಚು ಆದಾಯ ಸಂಗ್ರಹವಾಗುವಂತಹ ದೇವಸ್ಥಾನದ ಪಟ್ಟಿಯಲ್ಲಿ ಇದು ಒಂದು. ಹಾಗೆ ಅಲ್ಲಿ ಬೇರೆ ಬೇರೆ ನಂಬಿಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅಲ್ಲಿಯ ನಂಬಿಕೆ ಹೇಗಿದೆ, ಜೊತೆಗೆ ಆ ದೇವಸ್ಥಾನದ ಜೊತೆಗೆ ಜನರಿಗೆ ಇರುವಂತಹ ಭಾವನಾತ್ಮಕ ನಂಟು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತಹ ಸಂಗತಿ. ಇನ್ನು ತಿರುಪತಿ ಅಂತಿದ್ದ ಹಾಗೆ ನಮಗೆ ನೆನಪಾಗೋದು ಅಲ್ಲಿ ಕೊಡುವಂತಹ ಪ್ರಸಾದ ಲಡ್ಡು. ಅಂದಹಾಗೆ ಈ ತಿರುಪತಿ ಲಡ್ಡುಗೆ 2008ರಲ್ಲೇ GI ಟ್ಯಾಗ್ ಅಂದರೆ ಜಿಯೋಗ್ರಾಫಿಕಲ್ ಟ್ಯಾಗ್ ಪಡ್ಕೊಳ್ಳುತ್ತೆ. ಇದನ್ನ ಮೊಟ್ಟ ಮೊದಲು ದೇವರ ನೈವೇದ್ಯಕ್ಕೆ ಇಟ್ಟು ನಂತರ ಪ್ರಸಾದವಾಗಿ ಭಕ್ತರಿಗೆ ಕೊಟ್ಟಂತಹ ದಾಖಲೆ ಅಂತ ಸಿಗೋದು ಆಗಸ್ಟ್ 2, 1715, 1940ರಿಂದ ಈ ಲಡ್ಡು ಹೀಗೆ ಇದೆ. ಇದಕ್ಕೂ ಮುನ್ನ 6 ಬಾರಿ ಈ ಲಡ್ಡು ರೆಸಿಪಿ ಬದಲಾಗಿ ಈಗ ಕೊನೆಗೆ ಉಳಿದುಕೊಂಡ ರೆಸಿಪಿ ಇದೀಗ ಇರೋ ನಮ್ಮ ತಿರುಪತಿ ಲಡ್ಡು. ಶಾಸನಗಳ ಪ್ರಕಾರ ಲಡ್ಡುವಿನ ಮೊದಲ ಉಲ್ಲೇಖ ಆಗಿದ್ದು 1480ರಲ್ಲಿ ಮನೋಹರಂ ಎನ್ನುವಂಥ ಹೆಸರಲ್ಲಿ. ಇವತ್ತಿನ ಈ ತಿರುಪತಿ ಲಡ್ಡುವಿನ ರೂವಾರಿ ಕಲ್ಯಾಣಂ ಅಯ್ಯಂಗಾರ್ ಅವರ ತಿರುಪತಿಯಲ್ಲಿ ಸಿಹಿ ಪ್ರಸಾದವನ್ನ ಹಂಚುವ ಪದ್ಧತಿ ತಂದಿದ್ದು, ಇನ್ನು ತಿರುಪತಿಯಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಸೇಲ್ ಆಗಿದ್ದು 2018ರ ಬ್ರಹ್ಮೋತ್ಸವ ಸಮಯದಲ್ಲಿ ಒಂದೇ ದಿನ 5,13,566 ಲಡ್ಡು ಸೇಲ್ ಆಗಿತ್ತು. ಅಂದಾಜಾಗಿ ವಾರ್ಷಿಕವಾಗಿ 300 ಕೋಟಿ ಆದಾಯ ಬರೀ ನಮ್ಮ ಈ ತಿರುಪತಿ ಲಡ್ಡುಯಿಂದಾನೇ ಬರುತ್ತೆ ಅಂತಾರೆ TTD ಅಧಿಕಾರಿಗಳು. ಆದರೆ ಇದೀಗ ಅದೇ ಲಡ್ಡುವಿನ ಸಂಗತಿ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ಏನು ಈ ವಿವಾದ ಅಂದರೆ, ಆ ಲಡ್ಡುವನ್ನು ನಿಮ್ಮಲ್ಲಿ ಸಾಕಷ್ಟು ಜನ ಸೇವಿಸಿರ್ತೀರಿ. ಪ್ರಸಾದದ ರೂಪದಲ್ಲಿ ತುಂಬ ಜನ ಮಾತನಾಡುವುದನ್ನು ಸ್ವತಃ ನಾನು ಕೇಳಿಸ್ಕೊಂಡಿದ್ದೇನೆ. ನಾವು ಬೇರೆ ಬೇರೆ ಕಡೆಗಳಲ್ಲಿ ಈ ಲಡ್ಡುವನ್ನು ಸೇವಿಸಿದ್ರೂ ಕೂಡ ಆ ಟೇಸ್ಟ್ ಸಿಗೋದಿಲ್ಲ. ನಮಗೆ ಅಲ್ಲಿಯ ಲಡ್ಡು ಒಂಥರ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ಜನ ಮಾತನಾಡ್ಕೊಳ್ತಾ ಇದ್ರು. ಆದರೆ ಇದೀಗ ಆ ಲಡ್ಡುವಿನಲ್ಲಿ ದನದ ಮಾಂಸದ ಚರ್ಬಿ, ಹಂದಿ ಮಾಂಸದ ಚರ್ಬಿ, ಮೀನಿನ ಎಣ್ಣೆ ಇದೆಲ್ಲವೂ ಕೂಡ ಇದೆ ಎನ್ನುವಂತಹ ಸಂಗತಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಏನಿದು ವಿಚಾರ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕಂದ್ರೆ ನಿಮ್ಮಲ್ಲಿ ಒಂದಷ್ಟು ಜನ ಸುದ್ದಿಯನ್ನ ನೋಡಿರ್ತೀರಿ, ಕೇಳಿರ್ತೀರಿ, ತುಂಬಾ ಜನ ಗೊಂದಲದಲ್ಲಿ ಇರ್ತೀರಿ. ಅದಕ್ಕೆ ಸಂಬಂಧಪಟ್ಟಂತ ಹಾಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇರೋದಿಲ್ಲ. ಹೀಗಾಗಿ ಕ್ಲಾರಿಟಿ ಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಹೋಗ್ತೀನಿ. ಹಾಗೆ ಆರಂಭದಲ್ಲಿ ಒಂದು ಸ್ಪಷ್ಟನೆಯನ್ನ ಕೂಡ ಕೊಡ್ತೀನಿ. ಹಾಗಾದರೆ ನಾವು ಅಲ್ಲಿ ಲಡ್ಡುವನ್ನು ಸ್ವೀಕರಿಸಬಾರ್ದಾ? ಆ ಲಡ್ಡು ಹಾಗಾದರೆ ಕಳಪೆಯದ್ದ? ತುಂಬ ಜನರಿಗೆ ಇದೀಗ ಪ್ರಶ್ನೆ ಇರುತ್ತೆ. ಈಗ ಲಡ್ಡುವಿನಲ್ಲಿ ಯಾವುದೇ ಸಮಸ್ಯೆಯೂ ಕೂಡ ಇಲ್ಲ. ಈ ಹಿಂದೆ ಸಮಸ್ಯೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ಕೂಡ ಸರಿಪಡಿಸಲಾಗಿದೆ. ಈಗ ಇರುವಂತಹ ಲಡ್ಡು ಇದೆಯಲ್ಲ, ಸರಿಯಾದ ಮಾರ್ಗದಲ್ಲಿ ಆ ಲಡ್ಡುವನ್ನು ತಯಾರಿ ಮಾಡಲಾಗ್ತಾ ಇದೆ. ಕರ್ನಾಟಕದ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ KMFನ ನಂದಿನಿ ಬ್ರ್ಯಾಂಡ್ ಇದೆಯಲ್ಲ, ಆ ತುಪ್ಪದಲ್ಲೇ ಅತಿ ಶ್ರೇಷ್ಠವಾದಂತಹ ತುಪ್ಪದಲ್ಲೇ ಲಡ್ಡುವನ್ನು ತಯಾರಿಸಲಾಗ್ತಾ ಇದೆ. ಹೀಗಾಗಿ ಈಗ ಲಡ್ಡುವನ್ನು ಸೇವಿಸೋದಕ್ಕೆ ಯಾವ ಹಿಂಜರಿಕೆಯೂ ಬೇಡ. ಹಾಗಾದ್ರೆ ಇದು ಆರೋಪ ಏನು, ಅವೆಲ್ಲವನ್ನ ಕೂಡ ಗಮನಿಸ್ತಾ ಹೋಗೋಣ ಬನ್ನಿ. ಬಂಧುಗಳೇ, ಆಂಧ್ರ CM ಚಂದ್ರಬಾಬು ನಾಯ್ಡು ಈ ಆರೋಪವನ್ನ ಮಾಡ್ತಾ ಇದ್ದ ಹಾಗೆ ನೆನೆ ಒಂದು ಸಂಚಲನವೇ ಮೂಡಿಸ್ಬಿಡ್ತು. ಚಂದ್ರಬಾಬು ನಾಯ್ಡು ಸುಮ್ಮನೆ ಆರೋಪ ಮಾಡಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು, ಸರಿಯಾದಂತಹ ಪುರಾವೆಯನ್ನು ಇಟ್ಕೊಂಡು ಆರೋಪ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಅವರು ಮಾಡಿದಂತಹ ಆರೋಪ ಅದೇ ಈ ಹಿಂದೆ YSRCP ಸರ್ಕಾರ ಇತ್ತಲ್ಲ, ಜಗನ್ಮೋಹನ್ ರೆಡ್ಡಿ ಸರ್ಕಾರ. ಜಗನ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಜನರ ಭಾವನೆ ಜೊತೆಗೆ ಚೆಲ್ಲಾಟವನ್ನ ಆಡಲಾಗಿದೆ. ಉದ್ದೇಶಪೂರ್ವಕವಾಗಿ ಲಡ್ಡುವಿನಲ್ಲಿ ಈ ರೀತಿ ಎಲ್ಲವನ್ನ ಕೂಡ ಮಿಕ್ಸ್ ಮಾಡೋ ರೀತಿಯಲ್ಲಿ ನೋಡಿಕೊಳ್ಳಲಾಗಿದೆ, ಅಥವಾ ಕಳಪೆ ಲಡ್ಡನ್ನ ಜನರಿಗೆ ವಿತರಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ ಅಂತ ಚಂದ್ರಬಾಬು ನಾಯ್ಡು ಆರೋಪವನ್ನ ಮಾಡಿದ್ರು. ಚಂದ್ರಬಾಬು ನಾಯ್ಡು ಆರೋಪಕ್ಕೆ YSRP ನಾಯಕರು ಕೂಡ ತಿರುಗೇಟನ್ನ ಕೊಟ್ಟರು. ನಾವು ಎಲ್ಲಿಗೆ ಬೇಕಾದರೂ ಬಂದು ಆಣೆ ಮಾಡ್ತೀವಿ, ಅಂಥದ್ದು ಏನೂ ಕೂಡ ಆಗಿಲ್ಲ, ಆ ರೀತಿಯಾಗಿ ಒಂದಷ್ಟು ತಿರುಗೇಟನ್ನ ಕೊಟ್ಟರು. ಮಾಜಿ ಅಧ್ಯಕ್ಷರು ಕೂಡ ಅದೇ ಮಾತನ್ನ ಹೇಳಿದ್ರು. ಚಂದ್ರಬಾಬು ನಾಯ್ಡು ಪ್ರಚಾರಕ್ಕೋಸ್ಕರ ಇನ್ನೊಂದು ಮಗದೊಂದು ರಾಜಕೀಯ ದುರುದ್ದೇಶಕ್ಕೋಸ್ಕರ ಇಂಥ ಆರೋಪವನ್ನು ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಹೀಗೆ ಆರೋಪ ಪ್ರತ್ಯಾರೋಪ ನಡೆಯುವಂತಹ ಸಂದರ್ಭದಲ್ಲೇ ಒಂದು ಲ್ಯಾಬ್ ರಿಪೋರ್ಟ್ ಬರುತ್ತೆ. ಆ ಲ್ಯಾಬ್ ರಿಪೋರ್ಟ್ಗೆ ಸಂಬಂಧಪಟ್ಟಾಗೆ ಸರ್ಕಾರ ಇದು ಅಧಿಕೃತ ಲ್ಯಾಬ್ ರಿಪೋರ್ಟ್ ಅಂತ ಹೇಳ್ತಾ ಇಲ್ಲ. ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಧಿಕೃತೆಯನ್ನು ಕೊಡ್ತಾ ಇಲ್ಲ. ಆದರೆ TDP ಪಕ್ಷದ ವಕ್ತಾರರು ಆ ಲ್ಯಾಬ್ ರಿಪೋರ್ಟನ್ನು ಬಿಡುಗಡೆಗೊಳಿಸಿದ್ರು. ಆ ಲ್ಯಾಬ್ ರಿಪೋರ್ಟ್ನಲ್ಲಿ ಎಲ್ಲ ವಿಚಾರ ಕೂಡ ಪ್ರಸ್ತಾಪವಾಗಿತ್ತು ಅಥವಾ ಉಲ್ಲೇಖವೂ ಆಗಿತ್ತು.
ಹೌದು, ಚಂದ್ರಬಾಬು ನಾಯ್ಡು ಕೇವಲ ಆರೋಪ ಮಾಡ್ತಾ ಇರೋದು ಮಾತ್ರ ಅಲ್ಲ, ನಾವು ಪ್ರಯೋಗಾಲಯದಲ್ಲಿ ಆ ಲಡ್ಡುವನ್ನು ಪರೀಕ್ಷೆಗೆ ಒಳಪಡಿಸಿದ್ದೇವೆ. ಜುಲೈ 4ನೇ ತಾರೀಕು ಪರೀಕ್ಷೆಗೆ ಕೊಟ್ಟಿದ್ರು. ಜುಲೈ 16ನೇ ತಾರೀಕು ನಾವು ರಿಪೋರ್ಟನ್ನು ಕೊಟ್ಟಿದ್ದೇವೆ ಅಥವಾ ನಮ್ಮ ರಿಸಲ್ಟನ್ನು ಕೊಟ್ಟಿದ್ದೇವೆ. ಆ ರಿಸಲ್ಟ್ ಏನು ಹೇಳುತ್ತೆ ಅಂದರೆ ಈ ಲಡ್ಡುಗೆ ಒಂದು ತುಪ್ಪವನ್ನು ಬಳಸಲಾಗಿದೆ. ಲಡ್ಡುಗೆ ತುಪ್ಪ ಬಳಸ್ತಾರೆ, ನಿಮಗೆ ಗೊತ್ತಿರುವಂತಹ ಸಂಗತಿ. ಆ ತುಪ್ಪದಲ್ಲಿ ಇಲ್ಲಿರುವಂತಹ ಸಂಗತಿ ಏನಪ್ಪಾ ಅಂದರೆ, ಹೌದು, ನಮ್ಮ KMF ತುಪ್ಪನೇ ಬಳಸ್ತಾ ಇದ್ರಲ್ಲ, ಆ KMF ತುಪ್ಪನೇ. ಹಾಗಾದರೆ ಕಳಪೆನ ಅಂತೆಲ್ಲ ನಮ್ಮ ನಂದಿನಿ ತುಪ್ಪ ಅಲ್ಲ. ನಂದಿನಿ ತುಪ್ಪದ ಬದಲಾಗಿ ತಮಿಳುನಾಡು ಮೂಲದ ಒಂದು ತುಪ್ಪವನ್ನು ಬಳಸಲಾಗ್ತಾ ಇತ್ತು. ಆ ತುಪ್ಪದಲ್ಲಿ ಗೋಮಾಂಸದ ಕೊಬ್ಬು ಅಥವಾ ಚರ್ಬಿ ಇದೆ, ಮೀನಿನ ಎಣ್ಣೆ ಇದೆ, ಹಂದಿಯ ಕೊಬ್ಬಿನ ಅಂಶ ಇದೆ, ಇನ್ನು ಬೇರೆ ಬೇರೆ ಯಾವ್ಯಾವುದೋ ಕೊಬ್ಬನ್ನ, ವೆಜಿಟೇಬಲ್ ಕೊಬ್ಬು ಸೇರಿದಂತೆ ಬೇರೆ ಬೇರೆ ಎಲ್ಲವನ್ನ ಕೂಡ ಅದರಲ್ಲಿ ಮಿಕ್ಸ್ ಮಾಡಲಾಗಿದೆ. ಆ ಕಳಪೆ ತುಪ್ಪದಲ್ಲಿ ಈ ಲಡ್ಡುವನ್ನು ತಯಾರಿ ಮಾಡಿ ಜನರಿಗೆ ವಿತರಿಸುವಂತಹ ಕೆಲಸವನ್ನು ಮಾಡಲಾಗಿದೆ ಅನ್ನೋದನ್ನ ಲ್ಯಾಬ್ ರಿಪೋರ್ಟ್ ಒತ್ತಿ ಹೇಳ್ತಾ ಇದೆ. ಇದು ಅಸಲಿ ವಿಚಾರ ಅಂದರೆ ಲಡ್ಡುವಿನಲ್ಲಿ ಎಲ್ಲ ಚರ್ಬಿಯೂ ಕೂಡ ಇದ್ದಿದ್ದು ಹೌದು, ಆದರೆ ಈಗಿಲ್ಲ. ಈಗ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ಹಿಂದೆ ದೇವಸ್ಥಾನಕ್ಕೆ ಹೋಗಿ ಲಡ್ಡನ್ನು ಸೇವಿಸುವವರು ಇದನ್ನೆಲ್ಲ ಕೂಡ ಸೇವಿಸಬಹುದು. ಅಂದರೆ ದನದ ಚರ್ಬಿ, ಗೋಮಾಂಸದ ಚರ್ಬಿ, ಹಾಗೆ ಹಂದಿಯ ಕೊಬ್ಬಿನ ಅಂಶ, ಮೀನಿನ ಎಣ್ಣೆ ಇವೆಲ್ಲವನ್ನ ಕೂಡ ಲಡ್ಡು ಸಹಿತವಾಗಿ ನೀವು ಸ್ವೀಕರಿಸಿರಬಹುದು. ಆದರೆ ಈಗ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸ್ವೀಕರಿಸಿ ಆಗೋಗಿದೆ. ಈಗ ಇನ್ನೇನು ಮಾಡ್ತೀವಿ ಅಂದರೆ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವೆಲ್ಲವೂ ಕೂಡ ಮುಗಿದು ಹೋಗಿರುವಂಥ ಅಧ್ಯಾಯ. ಆದರೆ ಈಗ ಅಂಥ ಎಡವಟ್ಟನ್ನು ಮಾಡ್ತಾ ಇಲ್ಲ. ಹಾಗಾದರೆ ಎಡವಟ್ಟಾಗಿದ್ದು ಎಲ್ಲಿ ಅಂತ ನಾವು ಗಮನಿಸ್ತಾ ಹೋದಾದ್ರೆ, ಹಿಂದೆ ಏನಾಗುತ್ತೆ, ಜಗನ್ಮೋಹನ್ ರೆಡ್ಡಿ ಸರ್ಕಾರ ಬರ್ತಾ ಇದ್ದ ಹಾಗೆ ಈ ಹಿಂದಿನಿಂದಲೂ ಕೂಡ ಹೆಚ್ಚು ಕಡಿಮೆ ಒಂದು 50 ವರ್ಷದಿಂದ ಕರ್ನಾಟಕದ ನಂದಿನಿ ತುಪ್ಪವನ್ನೇ ಲಡ್ಡುವಿಗೆ ಬಳಸಲಾಗ್ತಾ ಇತ್ತು. ಜಗನ್ಮೋಹನ್ ರೆಡ್ಡಿ ಬರ್ತಾ ಇದ್ದ ಹಾಗೆ ಈ ರೇಟ್ ಕಂಪ್ಯಾರಿಸನ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಜಗನ್ ವಾದ ಏನಾಗಿತ್ತಪ್ಪ ಅಂದರೆ, ನಂದಿನಿ ತುಪ್ಪದ ಬೆಲೆ ಜಾಸ್ತಿ, ಕ್ವಾಲಿಟಿ ಅದು ನಾವು ಒಪ್ಪಿಕೊಳ್ತೇವೆ, ಬೆಲೆ ಜಾಸ್ತಿ ಆ ಬೆಲೆಯನ್ನು ನಮಗೆ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೇ ಬಹಳ ಆಶ್ಚರ್ಯ ಸಂಗತಿ. ತಿರುಪತಿ ದೇವಾಲಯಕ್ಕೆ ಆಪರಿಯಾದಂತಹ ಆದಾಯ ಬರುತ್ತೆ, ಅಂಥದ್ರಲ್ಲಿ ಸರಿಯಾದಂತಹ ಒಂದು ಕ್ವಾಲಿಟಿಯ ಲಡ್ಡುವನ್ನು ವಿತರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬಳಸುವಂತಹ ತುಪ್ಪ ಕ್ವಾಲಿಟಿ ತುಪ್ಪ ಅಂತ ಒಪ್ಕೊಳ್ತೀರಿ, ನಂದಿನಿ ತುಪ್ಪ. ಆದರೆ ಆ ಕ್ವಾಲಿಟಿ ತುಪ್ಪವನ್ನು ಕೊಡೋದಕ್ಕೆ ರೆಡಿ ಇಲ್ಲ. ರೇಟ್ ಜಾಸ್ತಿ ಅನ್ನುವಂಥ ಕಾರಣಕ್ಕಾಗಿ ಹೀಗಾಗಿ KMF ತುಪ್ಪವನ್ನು ಸ್ಟಾಪ್ ಮಾಡಿಬಿಡ್ತಾರೆ. ದೊಡ್ಡ ಮಟ್ಟಿಗೆ ಸುದ್ದಿ ಆಗಿತ್ತು. ನೀವೆಲ್ಲರೂ ಕೂಡ ಕೇಳಿರಬಹುದು, ತಿರುಪತಿಗೆ ನಮ್ಮ KMF ತುಪ್ಪ ಹೋಗ್ತಾ ಇತ್ತು, ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತ. ಸ್ಟಾಪ್ ಆಗಿತ್ತು. ಅದರ ಬದಲಾಗಿ ತಮಿಳುನಾಡು ಮೂಲದ ಕಂಪನಿಯೊಂದಿಗೆ ಗುತ್ತಿಗೆಯನ್ನು ಕೊಡಲಾಗಿತ್ತು. ಅಲ್ಲಾಗಿದ್ದು ನೋಡಿ ಎಡಬಟ್ಟು. ಆಗಲೂ ಕೂಡ KMF ಎಚ್ಚರಿಕೆಯನ್ನು ಕೊಟ್ಟಿತ್ತು, ನೀವು ಬೇರೆ ತುಪ್ಪವನ್ನು ಬಳಸಿದ್ರೆ ಅದು ಕಳಪೆ ಇರುತ್ತೆ, ದಯವಿಟ್ಟು ಭಕ್ತರ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡಿ ಅಂತ. ನಂದಿನಿ ತುಪ್ಪವನ್ನೇ ಬಳಸಿ ನಾವು ಅತ್ಯಂತ ಕ್ವಾಲಿಟಿ ಆಗಿರುವಂತಹ ತುಪ್ಪವನ್ನು ಕೊಡ್ತೀವಿ ಅಂತ. ಆದರೆ ಸರ್ಕಾರ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಅದರ ಬದಲಾಗಿ ಇನ್ಯಾವುದೋ ತುಪ್ಪವನ್ನು ಬಳಸಿದ್ರು, ಅದರಲ್ಲಿ ಇವೆಲ್ಲ ಅಂಶವೂ ಕೂಡ ಮಿಕ್ಸ್ ಆಗಿತ್ತು. ಈ ವಿಚಾರ ಈಗ ಹೊರಗಡೆ ಬಂದಿದೆ. ಈಗಲೇ ಯಾಕೆ ಹೊರಗಡೆ ತಂದ್ರು ಅಂದರೆ, ರಿಪೋರ್ಟ್ ಬಂದು ಬಹಳ ಟೈಮ್ ಆಯಿತು, 1-2 ತಿಂಗಳಾಗಿರಬಹುದು. ಆದರೆ ಅದಕ್ಕೆ ಪೂರಕವಾದಂತಹ ಇನ್ನಷ್ಟು ದಾಖಲಾತಿಗಳನ್ನು ಸಂಗ್ರಹಿಸ್ತಾ ಇದ್ರು. ಯಾಕಂದರೆ ಸುಮ್ಮನೆ ಆರೋಪವನ್ನು ಮಾಡಿಬಿಟ್ರೆ ಅದು ಸಂಚಲನವನ್ನೇ ಮೂಡಿಸ್ಬಿಡುತ್ತೆ, ಭಕ್ತರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ದಂಗೆ ಆಗ್ಬಿಡುತ್ತೆ. ಹೀಗಾಗಿ ಇಲ್ಲಿಯವರೆಗೂ ಕಾಯ್ತಾ ಇದ್ರು. ಈಗ ಎಲ್ಲವೂ ಕೂಡ ಸಿಕ್ಕಾಗಿದೆ. ಈ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಇಂಥದ್ದೊಂದು ಆರೋಪವನ್ನು ಮಾಡಿದ್ದಾರೆ. ಇದೀಗ TDPಯ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಕೂಡ ಒಪ್ಕೊಂಡಿದ್ದಾರೆ. ಹೌದು, ಆ ತುಪ್ಪದಲ್ಲಿ ಇಂಥ ಅಂಶ ಇತ್ತು ಅಂತ ಹೇಳಿ. ಇದು ಹಿಂದೆ ಆಗಿರುವಂತಹ ಎಡವಟ್ಟು, ಅದು ಆಗಿರುವಂತಹ ಎಡವಟ್ಟನ್ನೇ ಮತ್ತೆ ಸರಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೆ ಇಂತಹ ಎಡವಟ್ಟು ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಅಂತಹ ಕೆಲಸವನ್ನ ಈಗ ಚಂದ್ರಬಾಬು ನಾಯ್ಡು ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿರೋದು YSRPಯ ಜಗನ್ಮೋಹನ್ ರೆಡ್ಡಿ ಸರ್ಕಾರಕ್ಕೆ. ಈಗ TDP ಕೂಡ ಅದೇ ಪ್ರಶ್ನೆ ಮಾಡ್ತಾ ಇದೆ. ಕರ್ನಾಟಕದಿಂದ ಶ್ರೇಷ್ಠವಾದಂತಹ ತುಪ್ಪ ಬರ್ತಾ ಇತ್ತು, ಯಾಕೆ ಅದನ್ನು ಸ್ಟಾಪ್ ಮಾಡಿದ್ರಿ? ಅಂದರೆ ಉದ್ದೇಶಪೂರ್ವಕವಾಗಿ ಇಂಥದ್ದೊಂದು ಕೆಲಸವನ್ನು ಮಾಡಿದ್ರಾ, ಅಥವಾ ಇಲ್ಲೂ ನಾವೇನಾದರೂ ಹಣವನ್ನು ಉಳಿಸ್ಬೇಕು ಎನ್ನುವಂಥ ಕಾರಣಕ್ಕಾಗಿ ಹೀಗೆ ಮಾಡಿದ್ರಾ, ಅಥವಾ ನಿಮ್ಮ ಉದ್ದೇಶ ಏನಾಗಿತ್ತು ಅಂತ TDP ಇದೀಗ ಪ್ರಶ್ನೆ ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ನಾನ್ ವೆಜ್ಜು ಅದೆಲ್ಲ ಪ್ರಶ್ನೆ ಅಲ್ಲ. ಇಲ್ಲಿ ಲಡ್ಡು ಅಂದಾಗ ಏನೋ ಹಸುವಾಯಿತು ಅಂತಲೂ ಅಲ್ಲ. ಲಡ್ಡನ್ನು ಯಾರು ಹಸುವಾಯಿತು ಅಂತ ತಿನ್ನಲ್ಲ, ಲಡ್ಡುನ ಟೇಸ್ಟ್ಗೋಸ್ಕರನೂ ಸವಿಯೋದಿಲ್ಲ. ತಿರುಪತಿಯ ಲಡ್ಡು ಅಂದರೆ ಜನರಿಗೆ ಅದೊಂದು ವಿಶೇಷವಾದಂಥ ಭಾವನೆ, ಅದರ ಮೇಲೆ ಒಂದು ವಿಶೇಷವಾದಂಥ ಭಕ್ತಿ, ನಂಬಿಕೆ ಎಲ್ಲವೂ ಕೂಡ ಅಡಕವಾಗಿರುವಂತಹ ಲಡ್ಡು ಅದು. ಆ ಲಡ್ಡುವಿನಲ್ಲೇ ನೀವು ಇಂಥದ್ದೆಲ್ಲ ಕಳಪೆ ತುಪ್ಪವನ್ನು ಬಳಸಿ ನೀವು ಜನರಿಗೆ ತಿನ್ನಿಸ್ತೀರಿ ಅಂದರೆ ನಾಚಿಕೆ ಆಗಬೇಕು. ನಿಮ್ಮೆಲ್ಲರಿಗೂ ಕೂಡ ದೇವಸ್ಥಾನಕ್ಕೆ ಆಪರಿಯಾದಂಥ ಆದಾಯ ಬರುತ್ತೆ, ನೀವು ಒಂದು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ? ಅಲ್ಲೂ ಕೂಡ ನೀವೇನೋ ದುಡ್ಡಿನ ವ್ಯವಹಾರದ ಯೋಚನೆಯನ್ನು ಮಾಡ್ತೀರಿ ಅಂದರೆ ನಾಚಿಕೆ ಆಗಬೇಕು. ನಿಮ್ಮೆಲ್ಲರಿಗೂ ಕೂಡ ಭಕ್ತಿ ಅಂದಾಗ ಅವರವರಿಗೆ ಬಿಟ್ಟಂಥ ವಿಚಾರ ಬಿಡಿ. ಒಬ್ಬೊಬ್ಬರ ಭಕ್ತಿ ಒಂದೊಂದು ರೀತಿಯಲ್ಲಿ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ನಂಬಿಕೆ ಕೂಡ ಇರುತ್ತೆ, ಒಬ್ಬರಿಗೆ ನಂಬಿಕೆ ಇರೋದಿಲ್ಲ. ಅವೆಲ್ಲವೂ ಕೂಡ ಅವರವರಿಗೆ ಬಿಟ್ಟಂಥ ವಿಚಾರ. ಆದರೆ ಜನರ ಭಾವನೆಗಳ ಜೊತೆ ಯಾವತ್ತೂ ಕೂಡ ಆಟ ಆಡುವಂಥ ಕೆಲಸವನ್ನು ಮಾಡಬಾರ್ದು. ಇದು ನಿಜವಾಗ್ಲೂ ಜನರ ಭಾವನೆ ಜೊತೆ ಆಟ ಆಡಿದಂಥ ಕೆಲಸವೇ.
ಈ ಕಾರಣಕ್ಕಾಗಿ ಸಮಗ್ರವಾದಂತಹ ತನಿಖೆ ಆಗಲೇಬೇಕಾಗತ್ತೆ. ಸರಿಯಾದ ರೀತಿಯಲ್ಲೇ ತನಿಖೆ ಆಗಬೇಕು. ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರಬೇಕಾಗತ್ತೆ. ಯಾರು ತಪ್ಪು ಮಾಡಿದಾರೋ ಅವರನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡುವಂತಹ ಕೆಲಸವಾಗಲಿ ಇದು ಬೇಕಾಗುತ್ತೆ. ಇದರ ನಡುವೆ ಒಂದು ಹೆಮ್ಮೆಯ ಅಥವಾ ಖುಷಿಯ ವಿಚಾರ ಏನಪ್ಪಾ ಅಂದರೆ, ಅದು ನಮ್ಮ KMF ನಂದಿನಿ ತುಪ್ಪಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಂದಿನಿ ತುಪ್ಪ ಅಥವಾ ನಂದಿನಿಯ ಪ್ರಾಡಕ್ಟ್ಗಳು ಎಷ್ಟು ಶ್ರೇಷ್ಠ, ಯಾವ ಪರಿಯಾದಂತಹ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದು ಪ್ರೂವ್ ಆಗ್ತಾ ಇದೆ. ಇಲ್ಲೂ ಕೂಡ ಆಗಿದ್ದದೆ. ನಂದಿನಿ ತುಪ್ಪಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ಆಗ್ತಾ ಇದೆ. ಮತ್ತೊಮ್ಮೆ ನಾವೆಲ್ಲರೂ ಕೂಡ ನಮ್ಮ ಕರ್ನಾಟಕದ ಬ್ರ್ಯಾಂಡ್, ಇದು ಶ್ರೇಷ್ಠವಾದಂತಹ ಬ್ರ್ಯಾಂಡ್ ಅಂತ ನಮ್ಮ ಬೆನ್ನನ್ನು ತಟ್ಟುಕೊಳ್ಳುವಂತಹ ಖುಷಿ ನಮ್ಮೆಲ್ಲರಿಗೂ ಕೂಡ. ಆದರೆ ಬೇಸರದ ಸಂಗತಿ ಅಂದರೆ, ಈ ಹಿಂದೆ ವಿತರಿಸಲಾಗಿರುವಂತಹ ಲಡ್ಡುವಿನಲ್ಲಿ ಎಲ್ಲ ಅಂಶಗಳು ಕೂಡ ಇತ್ತು ಬಂಧುಗಳೇ. ನಿಮಗೇನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನಿಮಗೇನಾದರೂ ಮುಂಚೆ ತಿಂತಾ ಇದ್ದಂತಹ ಲಡ್ಡುಗೂ ಇತ್ತೀಚೆಗೆ ನೀವು ಸ್ವೀಕರಿಸಿರುವಂತಹ ಲಡ್ಡುವನ್ನು ತಿಂದಾಗ ಇಲ್ಲೇನೋ ಟೇಸ್ಟಲ್ಲಿ ವ್ಯತ್ಯಾಸ ಇದೆ, ಇಲ್ಲೇನೋ ಆಗಿರ್ಬೋದು ಅಂತ ಅನುಮಾನ ಬಂದಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಮಿಸ್ ಮಾಡದೆ ಮೆನ್ಷನ್ ಮಾಡಿ. ಧನ್ಯವಾದಗಳು.